ಏಯ್ ನಮಸ್ಕಾರ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ತಿರುಪ್ತಿಗೆ ಹೋಗ್ತಾ ಇದ್ದೀನಿ. ಇವಾಗ ಸೋಮವಾರ, ಮಂಗಳವಾರ 12:30 ಅಂದರೆ ಬೆಳಗ್ಗೆ 12:30 ಬೆಳಗ್ಗೆನಾ ರಾತ್ರಿನ ಮಧ್ಯರಾತ್ರಿ 12:30 SMVTಯಿಂದ ಟ್ರೈನ್ ಇದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀರಿ. ಅದಕ್ಕೆ ಇವತ್ತು ಬ್ಲಾಗ್ ಮಾಡೋಣ ಅಂತ ಎಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ ಗೈಸ್? ಇದೇ ಥರ ನನ್ನ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ಟೆ ಎಲ್ಲ ಪ್ಯಾಕ್ ಆಗೈತೆ. ಇನ್ನೇನು ಟೈಮು ಇನ್ನೊಂದು 10 ನಿಮಿಷ 9 ಗಂಟೆಗೆ, ಆಲ್ಮೋಸ್ಟ್ 9 ಗಂಟೆಗೆ ಇಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ನನ್ನ ಫ್ರೆಂಡ್ ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ. ಸರಿ, ಬಾಯ್ 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 ಬಾಯ್. ಗಾಡಿ ನೀಲ್ಲಿ ಪಾರ್ಕ್ ಮಾಡಿದ್ದೀನಿ, ಹುಷಾರಾಗಿ ಪಾರ್ಕ್ ಮಾಡಿದ್ದೀನಿ. 3 ದಿನ ಬರಲ್ವಲ್ಲ, 3 ಗಾಡಿಗಳವೆ. ಅದಕ್ಕೆ ಚೇತಕ್ ಇಲ್ಲಿ ನಿಲ್ಸಿದ್ದೀನಿ, ಡಿಸ್ಕವರಿಲಿ ನಿಲ್ಸಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಬರ್ತಾವನೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ರೋಡಲ್ಲಿ. ಅವ್ನು ಬಂದ, ನಮ್ಮ ಫ್ರೆಂಡ್ ಪಲ್ಲವಿ ಅವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಅಲ್ಲಿ ಹೋಗಿ ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಬೇಕು. ಇವಾಗ ಇಲ್ಲಿ ಹೋಗಿ ಡೇಟ್ಗೆ ಹೋಗಿ ಕುಡ್ಗೋಣ. ಡೇಟ್ಗೆ ಹೋಗಿ ತೊಗೊಂಡೋಗಿ ಹೋಗ್ತಾ ಇದ್ದೀನಿ. ಡೇಟ್ಗೆ ಹೋಗಿ ಕುಡ್ಕೊಂಬರ್ತೀನಿ. ಡೇಟ್ಗೆ ಹೋಗಿ ತೊಗೊಂಡು ಇವಾಗ ಸ್ವಲ್ಪ ಚಳಿ, ಮಳೆ ಹೋಗಿ ಜಾಕೆಟ್ ತೊಗೊಂಡಿಲ್ಲ ನಾನು, ಜರ್ಕಿನ್ ಇಲ್ಲ ಗೈಸ್. ಹಾಗೆ ಹೋಗ್ತಾ ಇದ್ದೀನಿ, ಜರ್ಕಿನ್ ಇಲ್ಲ, ಚಳಿ ಆಗ್ತಾಯಿದೆ. ತಿರುಪ್ತಿಲಿ ಏನು ಭಾಳ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಯಾವುದು ಜಾಕೆಟ್ ಜರ್ಕಿನ್ ಯಾವುದು ತೊಗೊಂಡಿಲ್ಲ. ನನ್ನ ಬ್ಯಾಗ್ ಬೀಳ್ಸ್ ಹೋಗು. ಚಳಿ ಹೊಡಿತೈತೆ. ಯಾವ ಆಯಿತು ಅನ್ಸುತ್ತೆ ನನ್ನ ಬ್ಯಾಗೆಲ್ಲ ಇಲ್ಲ. ಇವಾಗ ಪಲ್ಲವಿ ಮನೆಗೆ ಹೋಗಬೇಕು. ಫುಲ್ ಕೋಲ್ಡು, ಕೈಯಲ್ಲಿ ಬರೀ ಕೋಲ್ಡು. ಡೈರೆಕ್ಟ್ ಹೋಗ್ಬೇಕು, ಅಲ್ಲಿ ಹೋಗಿ ಕುಡಿಬೇಕು. ಬಾಯ್ ಬಾಯ್ ಗಾಯ್ಸ್. ಇವಾಗ ಇವ್ರ ಮನೆಗೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಮೇಲ್ಗಡೆಗೆ ಹೋಗಿ ಗಾಡಿ ಬುಕ್ ಕ್ಯಾಬ್ ಬುಕ್ ಮಾಡಿಕೊಂಡು ಮತ್ತೆ ನಾವು ಕೆಳಗಡೆ ಬರಬೇಕು. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಬಾಯ್ ಗಾಯ್ಸ್. ಇವಾಗ 2 ಕ್ಯಾಬ್ ಬಂತು. ಇವಾಗ ಇದರಲ್ಲಿ 4 ಜನ ಹೋಗ್ತಾ ಇದ್ದೀರಿ, ಇದರಲ್ಲಿ ಒಂದು 4 ಜನ ಹೋಗ್ತಾ ಇದ್ದೀರಿ ಗಾಯ್ಸ್. ಇಲ್ಲ ಅಂದರೆ ಬ್ಲಾಗ್ ಹಾಕ್ಬಾರ್ದಾ? ಇವಳು ಕತೆಗಳು ಕೇಳಬೇಡ್ರಿ. ಇವಾಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀರಿ. ಇನ್ನು ಎಷ್ಟು ಟೈಮು? 9:35. ಒಂದು 10:35 ಎಷ್ಟೊತ್ತಿಗೆ ಹೋಗ್ತೀರಿ. ಬಾಯ್ ಬಾಯ್. ಅಲ್ಲಿ ಸಿಗ್ತೀರಿ. ಬಾಯ್ ಬಾಯ್. ಚೆನ್ನಾಗಿ ಯಾವುದು ರಶ್ ಇಲ್ದೇನೆ, ಏನಂತಾರೆ ಸುಸ್ತಿಲ್ದೇನೆ ಮೇಲೆ ಕತ್ತೈತೆ. ಇವಾಗ ಅವಳು ತಿರುಪ್ತಿ ಬೆಟ್ಟನ ಒಂದೇ ಸಚ್ಚಲ್ಲಿ ಏನು ಸುಸ್ತಾಗ್ದಿರಂಗೆ ಹತ್ತುತ್ತಾಳಂತೆ. ಎಲ್ಲ ನೋಡ್ಕೊಂಡು ಗಾಯ್ಸ್. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ರಿ ಎಲ್ಲ. ಇವಾಗ ಕ್ಯಾಬ್ ಎಲ್ಲ ಬಂದೈತೆ. ಇವಾಗ ಇಳ್ಕೊಂಡು ಆ ಕಡೆಗೆ ಹೋಗ್ತಾ ಇದ್ದೀರಿ ಗಾಯ್ಸ್. ಎಲ್ಲರೂ ಕಾರ್ ಬರ್ತೈತೆ. ಇವಾಗ ಅವ್ರ ಅಕ್ಕ ಅವ್ರು ಇನ್ನೊಂದು ಕ್ಯಾಬಲ್ಲಿ ಬಂದವ್ರೆ. ಅವ್ರ ಜೊತೆ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀರಿ. ನಾವು ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಬೋರ್ಡಲ್ಲಿ ನೋಡಬೇಕು ಯಾವ ಪ್ಲ್ಯಾಟ್ಫಾರ್ಮಾಗಿ ಬರುತ್ತೆ ಅಂತ. ಆನ್ಲೈನಲ್ಲಿ 6 ಅಂತ ತೋರಿಸ್ತೈತೆ. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೋ ಗೊತ್ತಿಲ್ಲ. ಸರಿ, ಇವಾಗ ಟ್ರೈನು ಎಲ್ಲರೂ ಬರಬೇಕು. ಇನ್ನೊಬ್ರು ನಂದಿನಿಲ್ಲೇ ಬೆಟ್ಟಲೆ ಅವರೇ. ಏನಾಗುತ್ತೋ ಕತೆ, ಅವ್ರು ಬರ್ತಾರೋ ಏನು ಕತೆನೋ ಗೊತ್ತಿಲ್ಲ, ನೋಡೋಣ. ಇವಾಗ 6th ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕು. ಆಂಟಿ ಹಿಂಗೆ ಇಲ್ಲಿ ಎಂಟ್ರಿ. ಇವಾಗ ಎಂಟ್ರಿ ಮುಗಿಸ್ಕೊಂಡು ಸೆಕ್ಯೂರಿಟಿ ಚೆಕಪ್ ಐತೆ, ಚೆಕ್ ಮುಗಿಸ್ಕೊಂಡು ಹೋಗ್ಬೇಕು. ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನು ಟ್ರೈನ್ ಹತ್ರಕ್ಕೆ ಹೋಗಬೇಕು. ಇನ್ನು ಟ್ರೈನ್ ಬಂದಿಲ್ಲ ನನ್ನ ಪ್ರಕಾರ. ಪ್ಲಾಟ್ಫಾರ್ಮ್ 6 ಕೇಳಿಸಲ್ಲದೆ ಇಲ್ಲ ಗಾಯ್ಸ್. ಇದೆ ನಮ್ಮ ಟ್ರೈನು. ನಮ್ಮದು ಇವಾಗ ಸ್ಲೀಪರ್ 6 ಇದೆ. S2, S3, S4, S5, S6 ಅಲ್ಲಿಗೆ ಹೋಗ್ಬೇಕು. ಇವಾಗ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಡ್ಕೊಂಡು ಹೋಗಿ ಇನ್ನೂ ಒಬ್ಬರು ಬರಬೇಕು.
ಇನ್ನೊಬ್ರು ಆಚೆ ಅವರೇ ಅವ್ರನ್ನ ಕರ್ಕೊಂಡು ಮತ್ತೆ ಇನ್ನೊಂದ್ಸತಿ ಬರ್ಬೇಕು. ಇದನ್ನೆಲ್ಲ ಇಕ್ಬಿಟ್ಟು ಲಗೇಜ್ ಎಲ್ಲ ಇಕ್ಕಿ ಗಾಯ್ಸ್. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದು, ರೈಲ್ ಹತ್ರ ಬಂದಿದ್ದೆ. ಫುಲ್ಲು ವಾಶ್ರೂಮ್ ಎಲ್ಲ ಫುಲ್ ಗಲೀಜಾಗೈತೆ ಗಾಯ್ಸ್. ಟ್ರೈನ್ ಫುಲ್ಲು ನೀರೆಲ್ಲ ಹೋಗ್ಬಿಟ್ಟು ಗಲೀಜಾಗೈತೆ. ಇನ್ನು ನೋಡಬೇಕು, ಇನ್ನೆಲ್ಲ ಫುಲ್ ಭಯಗಳೇ ಅವರೇ ಇಲ್ಲೆಲ್ಲ. ಅವಾಗೆಲ್ಲ ಸೆಟ್ಲ್ ಆಗ್ತಾವ್ರೆ ಇಲ್ಲೆಲ್ಲ ಗಾಯ್ಸ್. ಇವಾಗ ಎಲ್ಲರೂ ಬಂದರು. ಇವಾಗ ಟ್ರೈನ್ ಬಿಡಬೇಕು. ಇನ್ನು 11:34, ಇನ್ನೂ 1 ಅವರ್ ಐತೆ. ನಾವು 1 ಅವರ್ ಇಲ್ಲೇ ಆಚೆ ವೆಯ್ಟ್ ಮಾಡಬೇಕು. ಒಳಗಡೆ ಫುಲ್ ಗಲೀಜು, ವಾಸನೆ ಅಂದರೆ ವಾಸನೆ. ಅದಕ್ಕೆ ನಾವು ಒಳಗಡೆನೇ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನ್ ಹೋಗಾಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ. ನೀವು ಫಸ್ಟ್ ನನ್ನ ಹೆಸರು ಪಲ್ಲವಿ ಅಂತ. ನಾನು ಇದು ಏನಂತಾರೆ ನನ್ನ ಫ್ಯಾಮಿಲಿನೆಲ್ಲ ಪರಿಚಯ ಮಾಡ್ತೀನಿ. ಬನ್ನಿ. ಫಸ್ಟ್ ಇವರು ನಮ್ಮ ದೊಡ್ಡಪ್ಪ. ನಾವು ಟ್ರಿಪ್ ಹೋಗ್ತಾ ಇದೀವಿ. ಇದಕ್ಕೆ ನಿನ್ನ ಅನಿಸಿಕೆ ಏನಪ್ಪ? ಏನಾದ್ರು ಶೇರಿಂಗ್ ಏನಾದ್ರು ಶೇರ್ ಮಾಡಕ್ಕೆ ಇಷ್ಟಪಡ್ತೀವಪ್ಪ? ಏನು ಶೇರ್ ಮಾಡಬೇಕು ಅದೇ ನಿನ್ಗೆ ಎಲ್ಲಿ ಹೆಂಗೆ ಉತ್ಸಾಹ ಆಗ್ತಿದ್ಯಾ, ಖುಷಿ ಆಗ್ತಿದ್ಯಾ? ನಾಳೆ ದರ್ಶನ ನೆನ್ಸ್ಕೊಂಡು ಏನನ್ಸುತ್ತೆ? ಭಗವಂತ ಯಾವಾಗ ಕೊಡ್ತಾನೋ ಅವಾಗ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಸಿಗ್ಲಿಲ್ಲ ಅಂದ್ರೆ ನಮಸ್ಕಾರ ಹಾಕ್ತೀನಿ, ಬರ್ತೀನಿ. ಓಕೆ, ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಕೇಳೋಣ. ಅವ್ರ ಫೋನಲ್ಲೇ ಯಾವಾಗ್ಲೂ ಬಿಸಿ ಇರ್ತಾರೆ. ಇವ್ರನ್ನ ನೋಡಿ ಯಾವಾಗ್ಲೂ ಫೋನಲ್ಲೇ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ಫೋನ್ ಬಿಟ್ಟು ಬೇರೆ ಕೆಲಸ ಇರಲ್ಲ. ಅವ್ರಿಗೆ 3 ಹೊತ್ತು ಫೋನಲ್ಲೇ ಇರ್ತಾರೆ. ಬನ್ನಿ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನ ತೋರಿಸ್ಕೊಂಬರ. ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಇರ್ತಾರೆ. ಎಲ್ಲಾರ್ದು ಒಂದೇ ಟೈಮು ರಿವ್ಯೂ ಕೇಳೋಣ. ಎಲ್ಲರೂ ನಾಳೆ ಹೋಗ್ತಾ ಇರೋದಕ್ಕೆ ಏನಂತೀರಾ? ಈ ಟ್ರೈನಿನ ಸ್ಥಿತಿ ನೋಡಿ ಏನಂತೀರಾ? ಟ್ರೈನ್ ಕ್ಲೀನ್ ಮಾಡ್ಸಕ್ ಹೇಳು ಫಸ್ಟ್. ನಾವು ಟ್ರೈನ್ ಅವರಲ್ಲ, ನೀವು ಇಲ್ಲಿನ ಸ್ಥಿತಿ ನೋಡಿ. ಕ್ಲೀನಿಂಗು ಇಂಡೈರೆಕ್ಟ್ ಆಗಿ ಏನು IRTC ಗೆ ಬೈತಾ ಇದಾರೆ, ಚೂರು ಚೆನ್ನಾಗಿಲ್ಲ ಅಂತ. ಮಾತಾಡಕ್ಕೆ ನನಗೆ ಕನ್ನಡ ಆದ್ರೆ ಮಾತಾಡ್ತೀನಿ. ನಮ್ಮ ಮಮ್ಮಿ ಬರುತ್ತೆ. ನೆಕ್ಸ್ಟ್ ಇನ್ನೇನಾರು ಹೇಳಿ. ನಾಳೆ ದರ್ಶನದ ಬಗ್ಗೆ ಏನ್ ಅನ್ಕೊಂತಿದ್ರೆ ಎಲ್ಲಾರು? ಏನಿಲ್ಲ, ಫ್ರೀ ದರ್ಶನ ಸಿಕ್ಕಿಲ್ಲ ಅಂದ್ರೆ ನಾವು ಇದನ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಆಯ್ತು ಬನ್ನಿ. ನೆಕ್ಸ್ಟ್ ನಮ್ಮಪ್ಪ ಎಲ್ಲಿ? ಬರ ನಮ್ಮ ಅಕ್ಕ ಹತ್ರ ಹೋಗೋಣ. ನಮ್ಮ ಅಕ್ಕ ಹತ್ರ ಹೋಗೋಣ ಬಾ. ಆಕ್ಚುಲಿ ಇವತ್ತು ನಾನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ನಮ್ಮ ಅಕ್ಕ ಹತ್ರ ರಿವ್ಯೂ ಕೇಳೋಣ. ಇದು ನಮ್ಮ ಅಕ್ಕ. ಮಾತಾಡೋ ವರ್ಷ ಮಾತೇ ಬರ್ತಿಲ್ಲ. ಯಾಕೆ ಆ ತರ ಅದ್ಭುತವಾಗಿದೆಯಾ? ಒಂದೆರಡು ಮಾತಾಡುವ IRTC ಬಗ್ಗೆ. ಏನು ಬೇಡ, ಪರವಾಗಿಲ್ಲ ಅಷ್ಟೇ. ನಮ್ಮಪ್ಪ ಹತ್ರನೇ ಕೇಳ್ತೀನಿ. ಬನ್ನಿ ಅಪ್ಪ, ಏನ್ ಅನ್ಸ್ತಿದೆ ಅಪ್ಪ ಟ್ರೈನಿನ ಸ್ಥಿತಿ ನಿಂದು ಹೋಗೋದ್ ಬಗ್ಗೆ? ಜಾಗ ಬರ್ಬಿಡ್ತೀನಿ. ಟ್ರೈನಿಂಗ್ ಸಿಟಿ ಏನು ನೀಟ್ ಇಲ್ಲ ಇಲ್ಲಿ. ಎಲ್ಲ ಗಲೀಜ್ ಕ್ಲೀನ್ ಮಾಡಬೇಕು. ಅಷ್ಟೇನಪ್ಪ? ಅಷ್ಟೇ. ಎಲ್ಲಾರ್ದು ಅಷ್ಟೇ, ಎಲ್ಲರೂ ಅಷ್ಟೇ ಮಾತಾಡ್ತಾ ಇದಾರೆ. ನಾನು ಒಬ್ಳೆ ಜಾಸ್ತಿ ಮಾತಾಡ್ತಾ ಇರೋದು. ಫಾರ್ ಮೋರ್ ಕಂಟೆಂಟ್ ವೇಟ್ ಮಾಡೋಣ. ಈಗ ನೆಕ್ಸ್ಟ್ ಏನು ಮಾತಾಡಿಲ್ಲ, ಮಾತಾಡ. ಇವಾಗ ಏನಂದ್ರೆ ಇವಾಗ ಟ್ರೈನ್ ಫುಲ್ ಗಲೀಜ್ ಆಗಿದೆ. ಅದಕ್ಕೆ ಇದು ಗಲೀಜ್ ತೋರಿಸೋ ಇವಾಗ ಬನ್ನಿ ಬರೋ ಅಲ್ಲ ಬೇಡ. ಇವಾಗ ಏನಂದ್ರೆ ಇದು ಟ್ವಿಟರ್ ಅಲ್ಲಿ ಮತ್ತೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೇವೆ ಇವಾಗ ಫುಲ್ ಗಲೀಜು ಗಲೀಜು. ಈ ಮಸಾಲ ದೊಡ್ಡ ಗಲೀಜು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಬೇಜಾರಾಗಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಏನ್ ಮಾಡಿ ಗೈಸಂಗೆ ಏನಂದ್ರೆ ಗೈಸಂಗೆ ನನ್ನ ಮೇಲೆ ಉರಿ ಗೈಸಂಗೆ ಬರೋ. ಇವಾಗ ಮಿರರ್ ಎಲ್ಲ ಕ್ಲೋಸ್ ಆಯ್ತು. ಹಿಂಗ್ ಅಡ್ಡಾಡ ಇಟ್ಕೊಳ್ಳು ಯೂಟ್ಯೂಬ್ಗೆ. ಇದು ಫುಲ್ ಗಲೀಜ್ ಆಗೈತೆ. ಅದು ಎಲ್ಲ ಗಲೀಜ್ ಆಗಿರೋದು ಗೊತ್ತಿರೋದೆ. ಇವಾಗ ಏನಿಲ್ಲ, ಟ್ರೈನ್ ಸ್ಟಾರ್ಟ್ ಆಗಿದ ತಕ್ಷಣ ಆರಾಮಾಗಿ ಹೋಗ್ಬೇಕು ಅಷ್ಟೇ. ಇವಾಗ ನನ್ನ ಬಗ್ಗೆ ಏನಂತೀರಾ? ನಾನು ಟ್ರಿಪ್ ಬರ್ತಾ ಇದ್ದೀನಿ ಅಂತ ನಾ ಹೇಳ್ತಾ ಇದೀನಲ್ಲ. ಈಚೆ ಹೋಗೋಣ, ಒಂಚೂರು ವಾಸನೆ ಬರ್ತೈತಿ. ನಾಳೆ ಇನ್ನ ಎಲ್ಲ ನಾಳೆ ಎಲ್ಲ ಬ್ಲಾಗ್ ಮಾಡ್ಬೇಕು. ಜಾಸ್ತಿ ಹೈಪರ್ ಆಗ್ತಿಲ್ಲ. ನಾನು ಹೈಪರ್ ಆದ್ರೆ ಆಮೇಲೆ ನಂಗೆ ಏನಾರು ಆಗುತ್ತೆ ಅಂತ ಭಯ. ನಾಳೆ ಎಲ್ಲ ಕ್ಲೀನ್ ಆಗಿ ಮುಗಿಸ್ಕೊಂಡ್ಬಂದು ಲಾಸ್ಟ್ ವಾಪಸ್ ಬರ್ತೀವಲ್ಲ, ಅವತ್ತು ಹೈಪರ್ ಆಗ್ತೀವಿ. ಮಾತಾಡ್ಬೇಕು. ಬಾಯ್ ಗಾಯ್. ಎಲ್ಲಾದ್ರೂ ವಾಯ್ಸ್ ಕೇಳಿಸುತ್ತಾ ಇಲ್ಲಿ? ಇದ್ರಲ್ಲಿ ಕೇಳಿಸುತ್ತೆ. ये अच्छा है, ट्रैवल बहुत अच्छा है, फैसिलिटी नहीं अच्छा है। क्या अच्छा है? क्या अच्छा है? ट्रैवल अच्छा है। हाँ,
ट्रेन अच्छा है। ट्रेन में सीट में बहुत बारिश आ गया, उधर से पानी अंदर डालते हैं। में पानी निकल कर सीट में पानी बात नहीं करना। टॉयलेट पूरा अच्छा नहीं, बहुत ಸ್ಮೆಲ್ ಅಷ್ಟೇ ಇನ್ನು ಮಿಕ್ಕಿದ್ರೆ ನಾವು ತಿರುಪತಿಗೆ ಹೋಗಿ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ, ಬೈ ಬೈ. ಇವಾಗ ತಾನೇ ಟ್ರೈನ್ ಹೇಳಿದ್ರಿ. ಟ್ರೈನಿಂದು ಎಲ್ಲ ಬಸ್ ಸ್ಟಾಪ್ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಟ್ರೈನಿಂದ ಫುಲ್ಲು ಸುಸ್ತಾಗೈತೆ. ಎಲ್ಲ ಸುಸ್ತಾಗ್ಬಿಡೈತೆ. ಇವಾಗ ಹೋಗಿ ಮಲಿಕೊಂಬೋದಿಲ್ಲ, ಸಾರಿ ಮೆಟ್ಲು ಹತ್ಬೇಕು, ಮೆಟ್ಲು. ಇವಾಗ ಟ್ರೈನ್ ರೈಲ್ವೆ ಸ್ಟೇಷನಿಂದ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲೆಲ್ಲ ರೀಪ್ಲೇಸ್ ಆಗಿ ಒಂದು ಡಿಸೈಡ್ ಮಾಡ್ತಾ ಇದ್ದೀವಿ, ಬಸ್ಸ ಇಲ್ಲ ಮೇಲೆ ಕರ್ಕೊಂಡು ಹೋಗೋಣ ಅಂತ. ನಾವು ಮೇಲೆಲ್ಲ ತೋರಿಸ್ತೀವಿ. ಆಯ್ತು, ಬಾಯ್ ಬಾಯ್. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀರಿ ಎಲ್ಲರೂ. ಆಟೋದಲ್ಲಿ ಹೋಗಿ ಅಲ್ಪಿರಿಯಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಎಲ್ಲ ಹತ್ತೀನಿ ರೀ, ಎಲ್ಲ ತೋರಿಸ್ತೀನಿ ಆಯಿತಾ. ಬಾಯ್. ಇಲ್ಲಿ ಅಲ್ಲೆಲ್ಲ ಬ್ಯಾಗ್ ಕೊಟ್ಬಿಟ್ಟು ಇಲ್ಲಿ ಅಲಿಪಿರಿಗೆ ಸ್ಟಾರ್ಟ್ ಆಗ್ತಾ ಇದ್ದೀರಿ. ನೋಡಿ ಬೆಟ್ಟ, ಇಲ್ಲಿಂದ ಹೋಗ್ಬೇಕು ದೇವಸ್ಥಾನ ಅಲ್ಪಿರಿ ಹತ್ರ. ಇಲ್ಲಿಂದ ಹೋಗ್ತಾ ಇರ್ಬೇಕು. ಇಲ್ಲೇ ಇದೀನಿ ಬನ್ರಮ್ಮ. ಇವಾಗ ಫಸ್ಟು ಬಾಗಿಲಿಂದ ಹೋಗ್ತಾ ಇದ್ದೀರಿ. ನಾ ಫುಲ್ ಹಿಂದೆಗೆ ಹೋಗಿ ತೋರಿಸ್ತೀನಿ ರೀ. ಫಸ್ಟು ಬಾಗಿಲು ಇದು. ಇನ್ನೆಲ್ಲ ಫೋಟೋಸ್ ಹಿಡ್ಕೊತವ್ರೆ. ಅಲ್ಲ, ದೇವಸ್ಥಾನದ ಹತ್ರ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಿಡ್ಕೊತವ್ರೆ. ನೋಡಪ್ಪ, ನೋಡು. ಏನು ಹೇಳ್ತೀಯ ಅವರು ಪಲ್ಲವಿ? ಹ್ಞೂ ಪಲ್ಲವಿ. ಇವಾಗ ಎಷ್ಟನೇ ಮೆಟ್ಲು? ಇವಾಗ ನಿಂಗೇನೋ ಕಾಲು ನೋವು ಅನ್ನೋ ಮೇಲ್ಗಡೆ ನಾಯಿ ಹೊಡೆದಂಗೆ ಹೊಡಿತೀನಿ. ಏನೋ ಇಲ್ಲಿ ಕಾಲಿಕ್ಬೇಕಂತಪ್ಪ. ತಲೆ ಇಕ್ಕೊಂಡೆ, ತಲೆ ಹೊಡ್ಕೊಂಡಲ್ಲಕ್ಕ. ಈ ಬ್ಯಾಗಲ್ಲಿ ಹೆಂಗೆ ಟೈಪ್ ಚೆಕ್ ಮಾಡಿದೆ. ಆ್ಯಕ್ಚುಲಿ ಅದು ಮುಂದೆ ಪಾಸ್ ಆಗ್ಬಿಟ್ಟಿತ್ತು. ಯಾಕೆ ಇವನ್ ಥರ ಇಟ್ಕೊಂಡಿದ್ದೀನಿ, ಬಟ್ರ್ ಥರ? ಯಾರಿಗೆ ಗೊತ್ತು ಹೇಳಪ್ಪ. ಓ ದೇವ್ರ ಭಕ್ತಿ ನೋಡಿಲ್ಲ ನಂಗೆ ಕಾಣಿಸ್ತಾನೆ ಎಲ್ಲ ಕಾಣ ನೀನು ನನ್ನ ಹೈಟಿಗೆ. ಗೈಸ್ 100 ಮೆಟ್ಲು ಆಯಿತು. ಇಲ್ಲೆಲ್ಲ ಫುಲ್ ಇನ್ನೂ ಗೊಜ್ಜು ಆಗ್ಬಿಡುತ್ತೆ. ಯಾಕೋ ಕುಂಕುಮ ಎಲ್ಲ ಜಾಸ್ತಿ ಹಾಕ್ಬಿಟ್ಟವ್ರೆ. ಇನ್ನು 3450 ಫಸ್ಟ್ 100 ಮಾತ್ರ ಆಗಿದ್ದು. ಇಲ್ಲೆಲ್ಲ ಅಂಗಡಿ ಐತೆ, ತಿನ್ಬೋದು ಆರಾಮಾಗಿ. ತಿನ್ಕೊಂಡು ಇವನು ತರಕ್ಕೆ ಹೋದ. ಇವನು
ಒಂಥರ ಪದ ಅವು ಇಲ್ಲೆಲ್ಲ ವಯಸ್ಸಲ್ಲಿ ಮೆಟ್ಲಿಗೂ ದೀಪ ಹಚ್ಕೊಂಡು ದೀಪನ ಏನದು ಏನೇ ಇದು ಕರ್ಪೂರ ಹಚ್ಕೊಂಡು ಹೋಗ್ತವ್ರೆ. ಇನ್ನು 150 200 ಆಗೈತೆ ಅಷ್ಟೇ, ಇನ್ನೂ ಮಸ್ತಾಗೈತೆ. ಈ ಸತಿ ಯಾಕೋ ಜಾಸ್ತಿ ಸುಸ್ತಾಯ್ತು ಗಾಯ್ಸ್, ಯಾಕೆ ಅಂತ ಗೊತ್ತಿಲ್ಲ. ಹತ್ತಾ ಇದ್ದೀರಿಲ್ಲ ಒಟ್ಟಿನಲ್ಲಿ ಎಲ್ಲ ಸ್ಟಾರ್ಸ್ ಎಲ್ಲ ಐತೆ. ಹತ್ಬಿಟ್ಟು 1500ಗೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ. 300 ಮೆಟ್ಲಿಗೆ ಫುಲ್ ಬೆವ್ತೋಗ್ಬಿಟ್ಟವಳೆ. ಹಾಂ ಮಾತಾಡೋ. ಫ್ಲಾಶ್ ಬ್ಯಾಕ್. ಅದ್ರಲ್ಲಿ ಚೆನ್ನಾಗಿ ಯಾವುದು ರಶ್ ಇಲ್ದಿರಲ್ಲ, ಏನಂತಾರೆ ಸುಸ್ತಿಲ್ದಿರಲ್ಲ ಮೇಲಕ್ಕೆ ಹತ್ತೈತೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಇಲ್ಲ ಗೈಸ್, ಎಲ್ಲ ಕುತ್ಕೊಂಡ್ಬಿಟ್ಟಾಳು ನೋಡಿ. 300 ಮೆಟ್ಲಿಗೆ ಬಂದು ಕುತ್ಕೊಂಡು. ಸುಳ್ಳು. ಇನ್ನ 300 ಇನ್ನೂ ಬೇಜಾನೈತೆ, ಇಲ್ಲೇ ಕೂತಾರೆ ಅವರು ಅಲ್ಲಿರೋರು ನೋಡು. ಅಕ್ಕ ನೋಡು ಅಲ್ಲಿ 1.5 ಅಂದವರು 300ಗೆ. ಆಯ್ತು ಗೈಸ್, ಅದು ನೋಡ್ಬಿಡೋಣ. ಇವಾಗ 800 ಮೆಟ್ಲೈತೆ, ನೋಡೋಣ ಅದು ನೋಡೋಣ. ಆಯ್ತಾ, ಹತ್ತಲ್ಲ ಅಕ್ಕ 1000. ಗಾಲಿ ಗೋಪುರ ಆಯಿತು. ಗಾಲಿ ಗೋಪುರ ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಫುಲ್ಲು ಬೆವ್ತೋಗ್ಬಿಟ್ಟಿದ್ದಾರೆ. ನೋಡಿ ಮೈಕಲ್ಲಿ ಎಲ್ಲಿಕೊಂಡು ನಾನು ಅಲ್ಲಿ ಮಾತಾಡ್ತಾ ಇದ್ದೀನಿ. ಗಾಲಿ ಗೋಪುರ ದಾಟ್ಕೊಂಡು ಇವಾಗ ಊಟ ಮಾಡೋಕೆ ಬಂದಿದ್ದಾರೆ. ಅಲ್ಲೇ ಗಾಲಿ ಗೋಪುರ ಇವಳು ತಿಂತಾಳೆ. ಹೆಂಗೈತೆ ಪಲ್ಲವಿ? ನೀವೊಂದು ಸ್ವಲ್ಪ ಎನರ್ಜಿ ಇಲ್ಲೆಲ್ಲ ಮಾಡ್ತಾರೆ. ಆಮೇಲೆ ಇಲ್ಲೇ ತಟ್ಟೆ ಮೇಲೆ ಎದುರಿಸ್ಬಿಡ್ತಾನೆ ನೋಡಿ. ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ತಿರುಪ್ತಿಗೆ ಬಂದಿಲ್ಲ, ಈ ಹೋಟ್ಲಲ್ಲೇ ತಿನ್ನಿ. ನನ್ನ ಹೆಸರು ಹೇಳ್ರಿ, 10 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಂಡು ಮಜ್ಜಿಗೆ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಇಲ್ಲೆಲ್ಲ ಎಲ್ಲ ಸಿಗುತ್ತೆ ಫುಲ್ಲು. ಇವಾಗ ಅಲ್ಲಿ ಮುಂದೆ ಹೋದರೆ ಅಲ್ಲಿಂದ ನಡ್ಕೊಂಡು ಹೋಗೋದು ಸಿಗುತ್ತೆ, ಮೆಟ್ಲಿರಲ್ಲ, ಇನ್ನು ಸ್ವಲ್ಪ ದೂರ. ಅಲ್ಲಿಂದ ನಡ್ಕೊಂಡು ಹೋಗೋದು ಸಿಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಆಯಿತು, ಹೊಟ್ಟೆ ಹಸಿತಿತ್ತು ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಇಂಡಿಯನ್ಸು ಹುಲಿಗೆಲ್ಲ ಬೊಟ್ಟಿಕ್ಬಿಟ್ಟವ್ರೆ. ಸುಸ್ತಾಗ್ಬಿಡ್ತು ಗಾಯ್ಸ್, ಫುಲ್ ಸುಸ್ತಾಗ್ಬಿಟ್ಟಿದೆ. ಇನ್ನು ಮಲಗಿದ್ದೀವಿ. ಇನ್ನೂ 1000 ಮೆಟ್ಲೈತೆ. ಎಲ್ಲರೂ ನೀರು ಕುಡಿತಾರೆ, ನೀನು ಒಬ್ಬಳೇ ನೀರು ಕುಡಿತಾ ಇರೋದು. ಅಲ್ಲಿ ಎಲ್ಲ ಕುಂತವ್ರು. ಇನ್ನು ಸ್ಟ್ಯಾಚು ಇದೆ, ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗಾಯ್ಸ್, ಫುಲ್ ಸುಸ್ತಾಗಿ ಬೆಳ್ತೋಗ್ಬಿಟ್ಟು ಬರ್ತಾ ಇದ್ದೀನಿ. ಏಕೋ ಈ ಸತಿ ಇಲ್ಲೆಲ್ಲ ಸ್ವಲ್ಪ ಗಲೀಜು ನೋಡಿ ಗಾಯ್ಸ್. ಇದೆ ಆಂಜನೇಯ ದೇವಸ್ಥಾನ, ನೋಡಿಕೊಂಡು ವಾಪಸ್ ಹೋಗ್ಬಿಡ್ತೀವಿ ಅಷ್ಟೇ. ನನ್ನ ಮಗ ನೋಡ್ರಿ ಗಾಯ್ಸ್, ಕಂಡೋರ್ ಮನೇನ ಬೀಳಿಸ್ಬಿಟ್ಟು ಅವ್ನ ಮನೆ ಕಟ್ಕೊಂಡು ಪೂಜೆ ಮಾಡ್ಕೊಂಬರ್ತಾನೆ. ಇವನು ಇಂಥವ್ನಿಗೆ ಉದ್ಧಾರ ಆಗ್ತಾನೆ ಇವನು. ನೋಡಿ ಗಾಯ್ಸ್, ಜಿಂಕೆ ಐತೆ, ಜಿಂಕೆ ಕಾಣಿಸ್ತಾ ಐತೆ. ಎಷ್ಟೊಂದು ಐತೆ, ಜಾಸ್ತಿ ಐತೆ. ಅಲ್ಲೆಲ್ಲ ಅವೆ, ಇಲ್ಲೂ ಅವೆ. ಮೇಯಕ್ಕೆ ಬಂದೈತೆ. ಸೌಂಡು ಇಲ್ಲಿ ಫುಲ್ಲು ಏನೋ ಆಚೆ ಕಡೆ ಸೌಂಡ್ ಜಾಸ್ತಿ. ಇಲ್ಲೇ ಹತ್ತಿರದಲ್ಲೇ ಒಂದು ಐತೆ ನೋಡಿ. ಜಿಂಕೆ ಬಂದೈತೆ. ಈ ಜನ ನೋಡಿ ಮ್ಯಾನಸ್ಲೆಸ್ ಪೀಪಲ್ಸ್ ಹೋಗಿ ಅದನ್ನು ಮುಟ್ತವ್ರೆ ನೋಡಿ. ಅಲ್ಲಿ ಜಿಂಕೆ ಬಂದೈತೆ, ಜಿಂಕೆ ಇದನ್ನೆಲ್ಲ ಮುಟ್ತವ್ರೆ ಗಾಯ್ಸ್. ಈ ಥರ ಎಲ್ಲ ತಪ್ಪು ಮಾಡ್ತವ್ರೆ. ಇದನ್ನೆಲ್ಲ TTD ಅವರು ನೋಡ್ಕೊಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ಎಲ್ಲ ಚೆನ್ನಾಗಿದೆ. ಇನ್ನು ಹೋಗ್ತಾನೆ ಇದ್ದೀವಿ ಗುರು. ತೋರಿಸ್ತೆ ಕಣೆ.
ಇನ್ನು ಹೋಗ್ತಾನೆ ಇನ್ನು ಎಷ್ಟು ದೂರ ಐತೆ ಅಂತ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟ್ರ್ ಇರ್ಬೋದು. ಹೋಗ್ತಾ ಇದ್ದೀನಿ. ಇವಾಗ ಇನ್ನು ಮೊಣಕಾಲು ಮೆಟ್ಲ ಹತ್ರ ಬಂದ್ರಿ. ಇಲ್ಲಿಂದ ವ್ಯೂ ಚೆನ್ನಾಗೈತೆ. ಇಲ್ಲಿ ವೆಂಕಟರಮಣ ಸ್ವಾಮಿ ಅವ್ರ ಅಕ್ಕ ತಂಗಿದ್ದು ದೇವಸ್ಥಾನ ಆಗೈತೆ. ಬಂದಾಗ ಇದನ್ನು ಮಿಸ್ ಮಾಡ್ಕೊಂಬಿಡ್ರಿ. ನಡ್ಕೊಂಡು ಬಂದಾಗ ಇವಾಗ ಏನೂ ಇಲ್ಲ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ನೋಡಿ ಗಾಯ್ಸ್, ಇದು ವೆಂಕಟರಮಣ ಸ್ವಾಮಿ ಅವರ ಅಕ್ಕ ತಂಗಿರ ದೇವಸ್ಥಾನ. ಇದು ನೋಡಿಕೊಂಡು ನಾವು ಈ ದಾರಿಲೇ ಹೋಗ್ತಾ ಇದ್ದೀರಿ, ರೋಡಲ್ಲೇ ನಡ್ಕೊಂಡು. ಚೆನ್ನಾಗೈತೆ. ಬಟ್ ಈ ಥರ ಮ್ಯಾಟ್ ಹಾಕೋರೆ ಕಾಲೇನು ಸುಡ್ತಿಲ್ಲ. ಒಂದೊಂದು ಟೈಮ್ ಮ್ಯಾಟ್ ಎಲ್ಲ ಮಳೆ ಬಂದು ಎಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ, ಅವಾಗ ಮಾತ್ರ ಸುಡುತ್ತೆ ಗೈಸ್ ಅಷ್ಟೇ. ಕಾಣ್ತಾನೆ ಇಲ್ಲ ನೀನು ದರ್ಶನ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಮೊಣಕಾಲು ಮೆಟ್ಟೆಲ್ಲ ಇಲ್ಲಿ ಗಂಟನೂ ಹತ್ತುತ್ತವ್ರೆ. ನಾನೊಂದು 3 ಮೆಟ್ಲು ಹತ್ಬಿಟ್ಟು ಇನ್ನೊಂದು ಇಲ್ಲಿಂದ 2 ಕಿಲೋಮೀಟ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಲಾಸ್ಟ್ ಒಂದು 150 ಮೆಟ್ಲು ಇನ್ನೇನು ಬಂದ್ಬಿಟ್ರಿ. ಇನ್ನು ಆಗೋಯ್ತು ಗೈಸ್ ಈ ಟ್ರಿಪ್ಪಲ್ಲ, ಈ ಜರ್ನಿ. ನಾವು ದರ್ಶನ ಮಾಡಬೇಕು, ಸರ್ವ ದರ್ಶನ ಬೇರೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಕ್ಸಸ್ಫುಲ್ಲಿ ಪಲ್ಲವಿ ಕಂಪ್ಲೀಟೆಡ್. ಎಲ್ಲರೂ ಕಂಪ್ಲೀಟೆಡ್ ಮಾಡಿಕೊಂಡು ಇನ್ನೇನು ಆಗೋಯ್ತು ಗಾಯ್ಸ್. ಲಾಸ್ಟ್ ಪಲ್ಲವಿ ಹೇಳ್ತಿದ್ದಾರಲ್ಲ, ಪಲ್ಲವಿ ಅದು ಹತ್ತಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಹತ್ತಿದೆ ಅಂತ ಹೇಳ್ಕೊಂಡು ಇದು ಲಾಸ್ಟ್ ಅಪ್ಪ. ಇಲ್ಲಿ ಲಾಸ್ಟ್ ತಿರುಮಲಗೆ ಬಂದುಬಿಟ್ರೆ ಮೇಲೆ ಕತ್ಕೊಂಡು ಗೈಸ್ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೋಟ್ಲ್ ಮಾಡೋರಂತೆ, ಇದು ರೂಮ್ ಮಾಡೋರಂತೆ. ರೂಮ್ಗೆ ಹೋಗ್ಬೇಕು. ಸರಿ, ರೂಮ್ಗೆ ಹೋಗುವಾಗ ಸಿಗ್ತೀನಿ. ಸುಸ್ತಾಗೈತೆ. ಇಲ್ಲಿ ಬ್ಯಾಗ್ ಕಲೆಕ್ಟ್ ಮಾಡ್ಕೊಬೇಕು. ಕೆಳಗಡೆ ಕೂತಿದ್ದ ಬ್ಯಾಗೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ನಮ್ಮ ಫ್ರೆಂಡ್ಸ್ ಕಾಯ್ತಾರೆ ಅಂದರು, ಎಲ್ಲರೂ ಗೊತ್ತಿಲ್ಲ, ಎಲ್ಲಿ ಕಾಯ್ತವರು ಗೊತ್ತಿಲ್ಲ. ನಿಂತಿದ್ದೀನಿ, ಅಲ್ಲೋಗಿ ನೋಡೋಣ ಅಲ್ಲೆಲ್ಲ ಅವರ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಇಲ್ಲೇ ಕೊಡೋರು. ಇವಾಗ ಒಳಗಡೆ ಹೋಗಿ ಪಿಕ್ ಮಾಡ್ಕೊಂಬರ್ಬೇಕಂತೆ. ಏನು ಫ್ಲಿಪ್ಕಾರ್ಟ್ ಅನ್ಕೊಂಬಿಟ್ಟವ್ರೇನೋ, ಆದರೆ ಫಸ್ಟು ಇಲ್ಲೇ ಹಿಂದೆಗಡೆ ಕಾಣಿಸ್ತೈತಲ್ಲ, ಅಲ್ಲೇ ಕೊಡೋರು, ಅವರೇ ತಗೊಂಬಂದು ಕೊಡೋರು. ಇವತ್ತೇನೋ ಜನ ಇರೋದಕ್ಕೇನೋ ಒಳಗಡೆ ಹೋಗಿ ನಾವೇ ಎತ್ಕೊಂಬರ್ಬೇಕಂತಪ್ಪ. ಅವರು ಇಬ್ಬರು ಹೋಗೋರೆ ಒಳಗಡೆ ಹುಡ್ಕೋಕ್ಕೆ. ಏನು ಎತ್ಕೊಂಬರ್ತಾರೆ ಅನ್ಕೋದೇನೋ ಗೊತ್ತಿಲ್ಲ, ನೋಡೋಣ. ಬ್ಯಾಗ್ ತಂದ್ಕೊಟ್ರು ಪಾಪ, ಅದಕ್ಕೆ ನಮ್ದೇ ಬೇಕು ಅಂತ ಚೆಕ್ ಮಾಡಿ ಆಮೇಲೆ ಇಲ್ಲೂ ಅಷ್ಟೇ ತಾಳೆ ಮಾಡ್ಕೊಂಡು ನೀನ್ ತಾಳ್ತಾರೆ ಅಂದ್ಬಿಟ್ಟು ಇವ್ನ ಹೇಳ್ಕೊಂಡು ಹೋಯ್ತಾ ಇದ್ದ. ಹೋಗೋಣ. ಆಯ್ತಾ ಗಾಯ್ಸ್, ತಿರುಪತಿ ದೇವಸ್ಥಾನ, ತಿರುಮಲ ದೇವಸ್ಥಾನ ಹತ್ರಕ್ಕೆ ಬಂದರೆ ಮಳೆ ಬರ್ತೈತೆ. ಇನ್ನೂ ರೆಡಿ ಆಗಿಲ್ಲ, ಮಳೆ ಸ್ಟಾರ್ಟು. ಅದೇ ಜೋರಾಗಿ ಏನು ಬರ್ತಿಲ್ಲ, ಸುಮಾರಾಗಿ ಬರ್ತೈತೆ ಮಳೆ. ಎಲ್ಲ ಇದು ಕೆಳಗಡೆಗೆಲ್ಲ ಹೋಗೋಲ್ಲ, ಅಲ್ಲೋಗ್ಬಿಟ್ಟು ಬೇರೆ ಕಡೆ ಸ್ನಾನ ಮಾಡಿಕೊಂಡು ಬಟ್ಟೆ ಬೇರೆ ಹಾಕ್ಕೊಂಡು ಸುಮ್ಮನೆ ಹೋಗಿ ನೀರು ಗೀರೆಲ್ಲ ಚೆಲ್ಕೊಂಡು ಬಂದ್ಬಿಡೋದು ಅದು, ಆಯಿತಾ ಗಾಯ್ಸ್. ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀರಿ, ಮಳೆ ಬರ್ತೈತೆ, ಅದಕ್ಕೆ ರೂಮ್ ಮಾಡವ್ರೆ. ರೂಮ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಬರಬೇಕು. ಹಂಪಿ ಮಠದ ಹತ್ರ ರೂಮು. ಗಾಯ್ಸ್ ಎಲ್ಲ ರೆಡಿ ಹೋಗ್ಬಿಟ್ಟು ಅವರೇ ಗೈಸ್ ಬಂದು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ನೋಡಿ ನೋಡಿ ಎಂಬ್ರಾಯ್ಡಿ ನೋಡಿ ಗಾಯ್ಸ್. ಈಗ ನನ್ನ ಮಗನ ನಂಗೆ ಚಶ್ಮಾ ಅಂದ್ರೆ ಹೊಟ್ಟೆ ಅವ್ರಿಗೆ ಅವನಿಗೆ. ಗಾಯ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದೀರಿ. ಸರ್ವದರ್ಶನಕ್ಕೆ ಬಿಡ್ತಾ ಇಲ್ಲ, ಆದರೆ ಇಲ್ಲಿ ಫೋಟೋ ವಿಡಿಯೋ ಹಿಡ್ಕೊಳಕ್ಕೆ ಬರ್ತಾ ಇದ್ದೀವಿ ಗಾಯ್ಸ್. ಏನು ಹೇಳ್ಪಲ್ಲ ರೀ ಸಮಾಚಾರ? ದರ್ಶನ ಏನೋ ದೇವ್ರ ದಯೆಯಿಂದ 2 ಅವರ್ 3 ಅವರ್ ಸಾಕಾಗುತ್ತೆ.
ಏನಪ್ಪ ನಿಮ್ದು ಚಿರಾ ಕಟ್ ಮಾಡ್ತೀನಿ ಬಿಡು. ಅಲ್ಲ ರೈಸ್ ತಿಂದ ಅಲ್ಲಿ ಜೀರಾ ರೈಸ್ 4 ಪ್ಲೇಟ್ ತಿಂದ ಯಾರು ಹೊಟ್ಟೆ ನೋಡಿ. ಇನ್ನ ಇಲ್ಲಿ ಜಾಸ್ತಿ ಜನ ಆಗ್ಬಿಟ್ಟವ್ರು ತಿರುಪ್ತಿಲಿ ಇವತ್ತು. ಯಾರು ಬರಕ್ ಹೋಗ್ಬೇಡ್ರಿ, ಎಲ್ಲ ಮನೇಲಿ ಏರಿ ಆಯ್ತಾ. ದರ್ಶನ ಅಂತೂ ಆಗಿಲ್ಲ. ಇವಾಗ ಊಟ ಮಾಡಿಕೊಂಡು ಆಗುತ್ತೋ ಇಲ್ವಾ ಡೌಟು, ನೋಡ್ಕೊಂಡು ಹೋಗೋಣ ಅಂತ ನಮ್ಮನ್ನೇ ನೋಡ್ತಾರೆ. ಇದಾಕ ಗೈಸ್ ಬಂದ್ರಿ ಇವಾಗ ಅನ್ನ ಪ್ರಸಾದ. ನಮಗೆ ಇಲ್ಲೊಂದು ಡ್ರಾಯಿಂಗ್ ಚೆನ್ನಾಗಿರುತ್ತೆ, ಬನ್ನಿ ಈಗ ಅಷ್ಟು ತೋರಿಸ್ತೀನಿ. ಗೈಸ್ ಇಲ್ಲೊಂದು ಡ್ರಾಯಿಂಗ್ ಇರುತ್ತೆ. ಸಮ್ ಟೀಮಲ್ಲಿ ಮಾಡಿರ್ತಾರೆ. ಸೊ ಟಿಕೆಟು ಟೈಮ್ ಜನ ಜಾಸ್ತಿ ಆಗೋರೆ ಅಂತ 6 ಗಂಟೆಗಂತೆ ನಾವೆಲ್ಲ ರೆಡಿಯಾಗಿ ಬಂದಿದ್ದೀವಿ. ಆದರೂ ಬಿಟ್ಟಿಲ್ಲ, ಅದಕ್ಕೆಲ್ಲ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು 12 ಗಂಟೆಗೆ ಅಂದವ್ರೆ, ನೋಡೋಣ 12 ಗಂಟೆಗೆ ಏನು ಕತೆ ಮಾಡ್ತಾರೆ ಅಂತ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಆಚೆ ಬರ್ತೀರೋ ಗೊತ್ತಿಲ್ಲ, ನೋಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಆಗುತ್ತಾ? ಗಾಯ್ಸ್ ರಾತ್ರಿ ಎಷ್ಟು ಗಂಟೆ ಹೆಚ್ಚು ಕಮ್ಮಿ ನಾವು ಹೋಗಿದ್ದು 1 ಗಂಟೆಗೆ. ಬೆಳಗ್ಗೆ ನಮಗೆ 2:30 ಮಧ್ಯಾಹ್ನ 2:30 ಗಂಟೆ ದರ್ಶನ ಆಗೈತೆ. ಇಲ್ಲಿ ಕುಂತಿದ್ದೀವಿ, ಲಾಡು ತೊಗೊಂಬಂದ್ರಿ ಅಷ್ಟೇ. ಇನ್ನು ಮನೆಗೆ ಹೋಗ್ತೀವಿ ಗಾಯ್ಸ್. ಈ ಬ್ಲಾಗ್ನ ಹಾಯ್ ಗಾಯ್ಸ್, ಎಲ್ಲ ದರ್ಶನ ಎಲ್ಲ ಮುಗೀತು. ಫುಲ್ ಸುಸ್ತಾಗೋಗಿತ್ತು, ಆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇದೇ ನಮ್ಮ ಬಸ್ಸು. ಬಸ್ ಹತ್ಕೊಂಡು ನಾವು ಮನೆಗೆ ಹೋಗ್ತೀವಿ ಗಾಯ್ಸ್. ಸರಿ, ಬಾಯ್ 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 ಹೇಳೋ. ಬಾಯ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.